ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಏನು ಹೊಂದಾಣಿಕೆ ಇದೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಸಿನ ಹೊಂದಾಣಿಕೆ ರಾಜಕೀಯ ಅದು ಸಂಪೂರ್ಣ ಯಶಸ್ಸುಗೊಂಡ್ರೆ ಖಂಡಿತವಾಗೂ ಕೂಡ ನಾವು ಭಾಳ ಒಳ್ಳೆ ರೀತಿಯಲ್ಲಿ ಸಫಲ ಹೊಂದ್ತೀವಿ. ಬಿ ಜೆ ಪಿ ಇದಕ್ಕೆ ಸೆಟ್ ಬ್ಯಾಕ್ ಆಗುತ್ತೆ ಅಂತಕ್ಕಂಥದ್ದು, ಬಿ ಜೆ ಪಿ ಸಂಪೂರ್ಣವಾಗಿ ವಿಫಲ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ಕಾರಣ ಅಂದರೆ ಸುಮ್ಮನೆ ಹೇಳ್ತಾ ಇದ್ದಾರೆ, ಒಳ್ಳೆ ಭಾಷಣದಿಂದ ಜನರನ್ನು ಅಟ್ರಾಕ್ಟ್ ಮಾಡೋಕ್ಕಾಗೋದಿಲ್ಲ. ಅದು ಸುಮ್ಮನೆ ಒಂದು ಸೂಪರ್ಫಿಷಿಯಲ್ ಆಗುತ್ತೆ. ಮೋದಿಯವರು ಭಾಷಣದ ಮೂಲಕನೇ ಕಳಿಸರೆ ಗೆದ್ದಿರೋದು, ಆಶ್ವಾಸನೆಗಳನ್ನು ಕೊಟ್ಟು ಅವು ಯಾವನ್ನೂ ಅನುಷ್ಠಾನ ಮಾಡೋಕ್ಕಾಗಿಲ್ಲ ಅವರಿಗೆ. ಬಹುಶಃ 4.5 ವರ್ಷದಿಂದ ಜಮ್ಮು ಕಾಶ್ಮೀರದಲ್ಲಿ ಸತ್ತಂಥ ನಾಗರಿಕರಿದ್ದಾರಲ್ಲ, ಇಡೀ 20 ವರ್ಷದಲ್ಲಿ ಅಷ್ಟು ಜನ ಸತ್ತು ಹೋಗಿಲ್ಲ. ನಾಗರಿಕರು ಸತ್ತೋದ್ರು, ಯೋಧರು ಸತ್ತೋದ್ರು. ಇದು ಆ್ಯಕ್ಚುಲಿ ಮೋದಿಯ ಒಂದು ವಿಫಲತೆ ಅಂತ ನಾನು ಪರಿಗಣಿಸ್ತೇನೆ ಆ ನಿಟ್ಟಿನಲ್ಲಿ. ಮತ್ತು ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿಬಿಟ್ರು. ಇಂಡಸ್ಟ್ರಿಯಲೈಸೇಷನ್ಗೆ ಶ್ರೀಮಂತರ ಪರವಾಗಿರ್ತಕ್ಕಂಥ ಪಕ್ಷ ಬಿ ಜೆ ಪಿ ಅನ್ನೋದನ್ನು ಸಾಬೀತು ಮಾಡಿದೆ. ಬಡವರ ಪರವಾಗಿ ವಿರುದ್ಧ ಇದೆ ಮತ್ತು ಜಾತ್ಯತೀತ ನಿಲುವುಗಳಿಗೆ ಅವರು ಪೂರಕವಾಗಿಲ್ಲ. ಏನು ಅದ್ವಾನಿಯವರು ರಥಯಾತ್ರೆ ಮೂಲಕ ಈ ಧರ್ಮ ರಾಜಕೀಯವನ್ನು ಲೋಕಸಭಾ ಕಣಕ್ಕೆ ತಂದು ಇಳಿಸಿದರು. ಅಲ್ಲಿಂದ ಅವರು ಧರ್ಮಾಧಾರಿತವಾಗಿರ್ತಕ್ಕಂಥ ರಾಜಕೀಯ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಧರ್ಮದವ್ರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಗಾಂಧಿ ಪಥವನ್ನು ಬಿಟ್ಟು ಹೊರಟಿರೋದು ಖಂಡಿತವಾಗೂ ಕೂಡ. ಮತ್ತು ಆರ್ಥಿಕ ನೀತಿಗೂ ಕೂಡ ವಿಫಲ ಆಗಿದ್ದಾರೆ ಅವರು. ಪೆಟ್ರೋಲ್ ಇವತ್ತು ನೀವು ಪೇಪರ್ ನೋಡಿದರೆ ಇವತ್ತು ಕೂಡ ಮಾಧ್ಯಮದಲ್ಲಿದೆ, ಇದು 70 ರೂಪಾಯಿಗೆ ಬಂದಿದೆ ಡಾಲರ್ದು ಬೆಲೆ, ಮತ್ತು ರೂಪಿ ಮೌಲ್ಯ ಕಡಿಮೆ ಆಗಿದೆ. ಯಾವುದರೊಳಗೆ ರೈತರ ಸಾಲ ಮನ್ನಾ ಮಾಡಲಿಲ್ಲ, ರೈತರಿಗೆ ಅನುಕೂಲ ಆಗಲಿಲ್ಲ, ನಿರುದ್ಯೋಗಗಳನ್ನು ಸೃಷ್ಟಿ ಮಾಡಿದ್ದಾರೆ. ನಿರುದ್ಯೋಗಗಳನ್ನು ಸುಮಾರು 10 ಕೋಟಿ ಜನರ ನಿರುದ್ಯೋಗ. GST ಮತ್ತು ರೂಪಾಯಿ ಅಪಮೌಲ್ಯದಿಂದ ವಾಸ್ತವದಲ್ಲಿ ಇವತ್ತು ಬಡವರು ಇನ್ನೂ ಬಡವರಾಗ್ತಾ ಇದ್ದಾರೆ. ನಿರುದ್ಯೋಗ ಸೃಷ್ಟಿಯಾಗಿದೆ ಅದರ ಮೂಲಕ. ಅಂದರೆ ಸರಿಯಾದ ರೀತಿಯ ಸಿದ್ಧತೆ ಇಲ್ಲದೆ ಮಾಡಿರತಕ್ಕಂಥದ್ದು. ಕಾರ್ಯಕ್ರಮ ಒಳ್ಳೆಯದು ಅನ್ನೋದನ್ನು ಹಿಂದಿನ ಕಾಂಗ್ರೆಸ್ ಸರ್ಕಾರವು ಅದನ್ನು ಪ್ರತಿಪಾದನೆ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಪೂರ್ವ ಸಿದ್ಧತೆ ಇಲ್ಲದೆ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಖಂಡಿತವಾಗೂ ಕೂಡ ಈ ಸರಿ ಮೋದಿಗೆ ಭಾಷಣದ ಮೂಲಕ ಓಟ್ ಸಿಗೋದಿಲ್ಲ ಅನ್ನೋದೊಂದು ಡೆಫಿನೆಟ್ ಆಗುತ್ತೆ. ವಿಫಲ ಆಗ್ತಾರೆ ಅವರು, 100ಕ್ಕೆ 100 ವಿಫಲ ಆಗ್ತಾರೆ. ಮೂರ್ಖತನ ಅದು ಅವ್ರಿಗೆ, ಅದು ಮೂರ್ಖತನ. ಮೋದಿ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಆ್ಯಕ್ಚುಲಿ ಮೋದಿನೇ ಈ ಒಂದು ರೀತಿಯಲ್ಲಿ ಈ ದುರಾಡಳಿತಕ್ಕೆ ಮೋದಿನೇ ಮೇಯ್ನ್ ಕಾರಣ ಆಗಿದ್ದಾರೆ. ಈ ದುರಾಡಳಿತಕ್ಕೆ ವಿಫಲ ಆಗ್ತಾರೆ, ಖಂಡಿತವಾಗಿ ಕೂಡ ವಿಫಲ ಆಗ್ತಾರೆ. ಜನಪರವಾಗಿ ಇರ್ತಕ್ಕಂಥ ಯಾವ ಕಾರ್ಯಕ್ರಮಗಳನ್ನು ಅವ್ರು ಕೊಟ್ಟಿಲ್ಲ, ಜನಪರವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ. ದೇಶವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿಲ್ಲ. ದೇಶವನ್ನು ಒಳ್ಳೆ ರೀತಿಯಲ್ಲಿ ಎಲ್ಲ ಸಮುದಾಯದವ್ರನ್ನೂ ವಿಶ್ವಾಸಕ್ಕೆ ತಗೊಂಡ್ರೆ, ಈಗ ಅನಂತಕುಮಾರ್ ಹೆಗಡೆ ಮಾತಾಡೋದು, ಭಾಷಣ ಮಾಡೋದು ನೋಡಿದರೆ ಅವ್ರನ್ನ ಪಕ್ಷದಿಂದ ಹೊರಗೆ ಹಾಕಬೇಕಾಗಿತ್ತು. ಮುಸ್ಲಿಮ್ಸ್ ಓಟ್ ಬೇಡ ಅನ್ನೋದು ಯಾವ ದೇಶದಲ್ಲಿ ಇದ್ದೀವಿ ನಾವು? ಯಾವ ಸಂವಿಧಾನದಲ್ಲಿ ನಾವು ಅಳವಡಿಸ್ಕೊಂಡು ಹೋಗ್ತಾ ಇದ್ದೀವಿ? ಈಗ ಹೇಳ್ತಾರೆ ಅವರಪ್ಪ ಮುಸ್ಲಿಮು, ಇವರಮ್ಮ ಯಾರಪ್ಪ ಯಾರು ಮುಸ್ಲಿಂ ಆದ್ರೇನು ಯಾವ್ದ್ರೇನು? ಈ ದೇಶದವರು, ಈ ದೇಶದಲ್ಲಿ ಹುಟ್ಟಿದ ಪ್ರಜೆಗಳೆಲ್ಲರೂ ನಾವು. ಇವ್ರು ಏನು ಕಟ್ಟಕ್ಕೆ ಹೊರಟಿದ್ದಾರೆ ಇವರು? ಹೇಳ್ಬೇಕಲ್ವಾ? ಜಾತ್ಯತೀತ ನಿಲುವುಗಳು ಅಂತ ಇದ್ದವರು ಅವರೆಲ್ಲ ಅಪ್ಪ ಅಮ್ಮ ಇಲ್ದಿದ್ದವರು ಅನ್ನೋ ರೀತಿಯಲ್ಲಿ, ಅಪ್ಪ ಅಮ್ಮ ನಿರ್ದಿಷ್ಟವಾಗಿ ಇಲ್ದಿದ್ದವರು ಅಂತ ಹೇಳೋದಾದರೆ ಸಂವಿಧಾನದಲ್ಲಿರೋದು ಏನಿದೆ? ಸೆಕ್ಯುಲರ್ ಅಂತ ಹೇಳ್ತಾ ಇದ್ದೀವಿ. ಸೆಕ್ಯುಲರ್ ಇವ್ರ ಒಪ್ಪಿಗೆ ಇದೆಯಲ್ಲ, ಸಂವಿಧಾನದ ವಿರುದ್ಧವಾದ ಬಂದು ಹೇಳ್ತಾರೆ. ಅವ್ರನ್ನ ಇಟ್ಕೊಂಡಿದ್ದಾರೆ ಆ ಪಾರ್ಟಿನಲ್ಲಿ. ಆದ್ದರಿಂದ ಇಂಥ ಒಂದು ನನ್ನ ಲೆಕ್ಕದಲ್ಲಿ ಈ ಸರಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ ಅವರು. ಮತ್ತು ಅವ್ರ ಬಗ್ಗೆ ಯಾರಿಗೂ ಭರವಸೆ ಇಲ್ಲ. ಹಿಂದುಳಿದ ವರ್ಗಕ್ಕೆ, ದಲಿತರಿಗೆ ಯಾರಿಗೂ ಕೂಡ ಭರವಸೆನೇ ಇಲ್ಲ, ಯಾರಿಗೂ ಸೆಕ್ಯೂರಿಟಿನೇ ಇಲ್ಲ. ಎಲ್ಲಿ ಏನೇ ಆದರೂ ಕೂಡ ಧರ್ಮದ ರಾಜಕಾರಣ ತಂದು ಅದನ್ನು ಹಿಂದಕ್ಕೆ ಸರಿಸುವಂಥ ಪ್ರಯತ್ನ ಮಾಡ್ತಾರೆ. ಯಾವುದೇ ಘಟನೆ, ಯಾರೇ ಸೂಯಿಸೈಡಲ್ ಸತ್ರೂ ಕೂಡ, ಆತ್ಮಹತ್ಯೆ ಮಾಡಿದ್ರೆ ಅದಕ್ಕೊಂದು ಧರ್ಮ ತಗೊಂಬಂದು ಅಂಟಿಸ್ತಾರೆ. ಇಡೀ ದೇಶದಲ್ಲಿ ಇವತ್ತೇನಾರು ಈ ದೇಶದಲ್ಲಿ ಅಶಾಂತಿ ಇದೆ ಅಂದರೆ, ಶಾಂತಿ ನಿಮ್ಮಂದ್ರೆ ಹಾಳು ಮಾಡಿದ್ದಾರೆ. ಅದಕ್ಕೆ BJP ಮತ್ತು ಅವರ ಸಂಘಟಕರ ಕಾರಣ, ಪರಿವಾರದ ಕಾರಣ. ಈ ದೇಶದ ಶಾಂತಿ ನೆಮ್ಮದಿಯನ್ನು ಹಾಳು ಮಾಡ್ತಿರೋರು ಅವರು. ಅವ್ರಿಗೆ ಯಾವ ಕಾರಣಕ್ಕೂ ಕೂಡ ಈ ದೇಶದ ಜನ ಅವರಿಗೆ ಪರವಾಗಿ ತೀರ್ಮಾನ ಕೊಡಬಾರ್ದು.